ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಸೇರ್ತಾರಾ ಎನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ. ಸಂಕ್ರಾಂತಿ ಬಳಿಕ ಕೇಂದ್ರ ಸಂಪುಟ ವಿಸ್ತರಣೆ ಸಾಧ್ಯತೆ ಇದೆ. ಖಾಲಿ 5 ಸಚಿವ ಸ್ಥಾನಗಳನ್ನು ಭರ್ತಿ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಹೇಗೂ ಎಲೆಕ್ಷನ್ ಬರ್ತಾ ಇದೆ. ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದೆ ಆಲ್ರೆಡಿ ಜೆಡಿಎಸ್. ಕುಮಾರಸ್ವಾಮಿಗೆ ಸಂಪುಟದಲ್ಲಿ ಸ್ಥಾನ ಸಿಗಲಿದೆ ಎನ್ನುವಂತ ಚರ್ಚೆಗಳು ಕೂಡ ಉದ್ಭವಿಸ್ತಾ ಇದೆ. ಕಾರಣ ಅಂತ ಹೇಳಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲುವ ಒಂದು ಗುರಿಯನ್ನ ಇಟ್ಕೊಂಡಿರುವಂತ ಬಿಜೆಪಿ ಒಂದು ಕಡೆಯಲ್ಲಿ ಮೈತ್ರಿ ಮಾಡಿಕೊಂಡಿದೆ ಆಲ್ರೆಡಿ ಜೆಡಿಎಸ್ ಜೊತೆಗೆ. ಹಾಗೇನೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಂಪುಟದಲ್ಲಿ ಸ್ಥಾನ ಕೊಟ್ಟರೆ ಕರ್ನಾಟಕದಲ್ಲಿ ಮತ್ತೆ ಯಶಸ್ಸು ಬಿಜೆಪಿಯ ಪಾಲಾಗುತ್ತೆ ಅಥವಾ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಪಾಲಾಗುತ್ತೆ, ಎನ್ಡಿಎ ಪಾಲಾಗುತ್ತೆ ಎನ್ನುವಂಥ ಲೆಕ್ಕಾಚಾರವನ್ನ ಇಲ್ಲಿ ಬಿಜೆಪಿ ಹೈಕಮಾಂಡ್ ಮಾಡಿದಂತೆ ಕಾಣ್ತಾ ಇದೆ. ಸಂಕ್ರಾಂತಿ ಬಳಿಕ ಸಂಪುಟ ವಿಸ್ತರಣೆ ಆಗತ್ತೆ ಎನ್ನಲಾಗ್ತಾ ಇದೆ. ಈಗ ಬರೋಬ್ಬರಿ ಕೇಂದ್ರ ಸಂಪುಟದಲ್ಲಿ ಖಾಲಿ ಇರೋದು 5 ಸಚಿವ ಸ್ಥಾನಗಳು. ಈ 5 ಸಚಿವ ಸ್ಥಾನಗಳನ್ನ ಎಲೆಕ್ಷನ್ಗೆ ಮುಂಚಿತವಾಗಿ ಭರ್ತಿ ಮಾಡ್ತಾರೆ ಎನ್ನುವಂಥದ್ದು ಸ್ಪಷ್ಟ. ಯಾಕಂತ ಹೇಳಿದ್ರೆ 5 ಸಚಿವ ಸ್ಥಾನವನ್ನು ಖಾಲಿ ಇಟ್ಕೊಳ್ಳಲ್ಲ, ಎಲೆಕ್ಷನ್ ಎದುರಿಸ್ತಾ ಇದ್ದಾರೆ. ಈ ಒಂದು ಕಾರಣಕ್ಕಾಗಿ ಸಚಿವ ಸ್ಥಾನವನ್ನು ಕೊಡ್ತಾರೆ. ಅದರಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಎನ್ನುವಂಥ ಚರ್ಚೆಗಳು ಕೂಡ ಸದ್ಯ ಆರಂಭ ಆಗಿದೆ. ಎನ್ಡಿಎ ಮೈತ್ರಿಕೂಟದ ಭಾಗ ಆಗಿದೆ ಆಲ್ರೆಡಿ ಜೆಡಿಎಸ್. ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯದಲ್ಲಾಗಿದೆ. ಲೋಕಸಭೆ ಚುನಾವಣೆಗೆ 2 ಪಕ್ಷಗಳು ಒಟ್ಟಾಗಿ ಸೇರಿಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇವೆ. ಕ್ಷೇತ್ರ ಹಂಚಿಕೆ ಬಗ್ಗೆ ಇನ್ನಷ್ಟೇ ಮಾತುಕತೆಗಳು ಆಗಬೇಕಿದೆ. ಆಲ್ರೆಡಿ ಕುಮಾರಸ್ವಾಮಿ ಅವರು ದೆಹಲಿಗೆ 2-3 ಬಾರಿ ಹೋಗಿ ಕೇಂದ್ರ ವರಿಷ್ಠರನ್ನ, ಹೈಕಮಾಂಡ್ ನಾಯಕರನ್ನ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಇನ್ನೊಂದು ಕಡೆ ಮತ್ತೊಂದು ಲೆಕ್ಕಾಚಾರದ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮಧ್ಯಪ್ರದೇಶ, ರಾಜಸ್ಥಾನ ಚುನಾವಣೆಯಲ್ಲಿ ಕೇಂದ್ರ ಸಚಿವರು ಸ್ಪರ್ಧೆ ಮಾಡಿದ್ರು. ಇಲ್ಲೆಲ್ಲವೂ ಕೂಡ ಅವರು ಗೆದ್ದಿದ್ರು. ರಾಜಸ್ಥಾನದ ಮಾಜಿ ಸಿಎಂ ವಸುಂಧರಾ ರಾಜೆ, ಮಧ್ಯಪ್ರದೇಶದ ಮಾಜಿ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಸದ್ಯ ಸಚಿವ ಸ್ಥಾನವನ್ನು ಅಲಂಕರಿಸ್ತಾರಾ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕಾಡ್ತಾ ಇದೆ. ಈ ಚರ್ಚೆ ಹುಟ್ಟುಕೊಳ್ಳೋಕೆ ಕಾರಣ ಏನು? ಇದು ನಿಜ ಆಗಬಹುದಾ ಮುಂದಿನ ದಿನಗಳಲ್ಲಿ? ಸಂಪತ್, ಹಿಂದೆನೇ ಈ ಚರ್ಚೆ ಹುಟ್ಟುಹಾಕಿತ್ತು. ಯಾಕಂದ್ರೆ ಏನು ಮಾಜಿ ಮುಖ್ಯಮಂತ್ರಿ, ಅದೇ ರೀತಿ ಜೆಡಿಎಸ್ ನಾಯಕರಾಗಿರುವಂತ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಬಿಜೆಪಿ ಜೊತೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಸೇರಿದಂತ ಸಂದರ್ಭದಲ್ಲಿ ಈ ಒಂದು ಚರ್ಚೆ ಕಲ್ಪಿಸ ಅವಕಾಶ ಬಂದಿತ್ತು ಮತ್ತು ಅದು ನಿಜನೂ ಸಹ ಹೌದು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಏನು ವಿರೋಧ ಪಕ್ಷ ನಾಯಕ ಸ್ಥಾನ ಕೊಡ್ತಾರೆ, ಅದಕ್ಕೋಸ್ಕರ ಖಾಲಿ ಇಡಲಾಗಿದೆ ಅಂತ ಚರ್ಚೆನೂ ಸಹ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿ ಮತ್ತು ನರೇಂದ್ರ ಮೋದಿ ಅದೇ ರೀತಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಭೇಟಿಯಾದ ನಂತರ ಚರ್ಚೆಗೆ ಒಂದು ಬೇರೆ ಸ್ವರೂಪ ಪಡ್ಕೊಂಡಿತ್ತು. ಹಿಂದೆನೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ, 1 ಬಾರಿ ವಿರೋಧ ಪಕ್ಷ ನಾಯಕನಾಗಿ ಕೆಲಸ ಮಾಡಿದ್ದೇನೆ, ಮತ್ತೆ ಅದೇ ಸ್ಥಾನಕ್ಕೆ ಹೋಗಿ ಕೆಲಸ ಮಾಡುವಂತದ್ದು ಸೂಕ್ತ ಅಲ್ಲ. ಹಾಗಾಗಿ ನಿಮ್ಮ ಪಕ್ಷದವರಿಗೆ ಆ ಒಂದು ಅವಕಾಶವನ್ನು ಕೊಡೋ ಮೂಲಕ ನಿಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ವಿಶ್ವಾಸವನ್ನ ತುಂಬಿ ಅಂತ ಒಂದು ಸಂದೇಶವನ್ನ ಕುಮಾರಸ್ವಾಮಿ ಕೊಟ್ಟಿದ್ದು. ಸಾಧ್ಯವಾದ್ರೆ ಕೇಂದ್ರ ಸಚಿವ ಸಂಪುಟದಲ್ಲಿ ನಿಮಗೆ ಸ್ಥಾನವನ್ನ ಕೊಡಿ ಅಂತ ಡಿಮ್ಯಾಂಡ್ ಅನ್ನು ಸಹ ಇಟ್ಟಿದ್ರು. ಈ ಹಿಂದೆನೆ ಕುಮಾರಸ್ವಾಮಿ ಅವರು ಅವರನ್ನ ಅಥವಾ ರಾಮನಗರ ಅಥವಾ ಮಂಡ್ಯದಿಂದ ಕೆಳಗಿಳಿಸಿ ಕೇಂದ್ರಕ್ಕೆ ಕಳಿಸ್ತಾರೆ ಅಂತ ಒಂದು ಚರ್ಚೆನೂ ಸಹ ಇತ್ತು. ಅದು ಒಂದು ಅವರ ಮಗನ ಏನು ಚುನಾವಣೆ ಸೋಲಿಗೆ ಸೇಡು ತೀರಿಸಿಕೊಳ್ಳೋ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧಿಸ್ತಾರೆ ಅನ್ನೋ ಲೆಕ್ಕಾಚಾರನೇ ಇತ್ತು. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರುವಂತ ಏನು ಎಚ್.ಡಿ. ಡಿ.ಕೆ. ಸುರೇಶ್ ಅವರನ್ನ ಸೋಲಿಸಕ್ಕೋಸ್ಕರ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸ್ಬೇಕು ಅಂತ ಚಿಂತನೆ ಸಹ ಇತ್ತು ಅಂತ ಹಲವಾರು ಲೆಕ್ಕಾಚಾರಗಳು ಕೇಳಬಂತು. ಇದರಲ್ಲಿ 2 ವಿಷಯಗಳು ಕೇಳಬಂದಿತ್ತು. ಹಿಂದೆ ಕುಮಾರಸ್ವಾಮಿ ಅವರು ಸಹ ಕೇಂದ್ರ ಸಚಿವ ಸಂಪುಟ ಸೇರುವ ಮೂಲಕ ರಾಜ್ಯದಲ್ಲಿ ಬಿಜೆಪಿಗೆ ಇನ್ನಷ್ಟು ಶಕ್ತಿ ಮತ್ತು ಒಕ್ಕಲಿಗ ಸಮುದಾಯ ಪ್ರಾಬಲ್ಯ ಹೊಂದಿರುವಂತ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಒಂದಷ್ಟು ಶಕ್ತಿ ತುಂಬುವ ಕೆಲಸವನ್ನ ಮಾಡ್ತಾರೆ ಅಂತ ಈಗ 2 ವಿಚಾರಗಳು ಕೇಳಿ ಬರ್ತಾ ಇದೆ. ಒಂದು, ಕುಮಾರಸ್ವಾಮಿ ಅವರು ಈ ಬಾರಿ ಏನು ಸಂಕ್ರಾಂತಿ ಬಳಿಕ ಈ ಒಂದು ರಾಮ ಮಂದಿರ ಉದ್ಘಾಟನೆ ಆದ ನಂತರ ಸಚಿವ ಸಂಪುಟ ಭರ್ತಿ ಮಾಡಲಾಗತ್ತೆ. 5 ಜನ ಸಚಿವರನ್ನ ಇತ್ತೀಚೆಗೆ ಏನು ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಚುನಾವಣೆಗೆ ಅವರು ಸ್ಥಳೀಯ ವಿಧಾನಸಭೆಗೆ ಸ್ಪರ್ಧಿಸುವ ಕಾರಣಕ್ಕೋಸ್ಕರ ಕೇಂದ್ರ ಸಚಿವ ಸ್ಥಾನಕ್ಕೆ ನರೇಂದ್ರ ಸಿಂಗ್ ತೋಮರ್ ಸೇರಿದಂತೆ 5 ಜನರು ಹಿರಿಯ ನಾಯಕರು ರಾಜೀನಾಮೆ ಕೊಟ್ಟಿದ್ರು. ಆ ಒಂದು ಖಾತೆಯನ್ನ ರಾಜ್ಯ ಖಾತೆ ಸಚಿವರಿಗೆ ಕೊಟ್ಟಿದ್ರು.
ಹೀಗಾಗಿ ಆ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡೋ ಸಂದರ್ಭದಲ್ಲಿ ಕುಮಾರಸ್ವಾಮಿಗೂ ಸ್ಥಾನವನ್ನ ಕೊಡ್ತಾರೆ ಅಂತ ಅನ್ನೋದು. ಅದೇ ರೀತಿ ಮಧ್ಯಪ್ರದೇಶ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಮತ್ತೆ ಅದೇ ರೀತಿ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಮತ್ತು ಈ ಬಾರಿ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನ ಗೆಲ್ಲಿಸಿಗೆ ಕಾಣುವಂತ ವಸುಂಧರಾ ರಾಜೆ ಅವರನ್ನು ಸಹ ಕೇಂದ್ರ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಗೆ ಸ್ಥಾನವನ್ನ ಕೊಡ್ತಾರೆ ಅಂತ. ಇನ್ನು ಮೂರನೇದಾಗಿ ಮುಂಬರುವಂತ ಜೂನ್ ಜುಲೈ ತಿಂಗಳಲ್ಲಿ ರಾಜ್ಯ ಮಂಡಳಿ ದ್ವೈವಾರ್ಷಿಕ ಚುನಾವಣೆ ಇದೆ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರನ್ನ ರಾಜ್ಯದಿಂದ ಆಯ್ಕೆ ಮಾಡಿ ರಾಜ್ಯಸಭೆಗೆ ಕಳಿಸ್ಕೊಡುವಂತದ್ದು, ಆ ಮೂಲಕ ಅವರು ಕೇಂದ್ರ ಸಚಿವರಿಗೆ ಮುಂದುವರಿಬೇಕು ಅಂತ ಚಿಂತನೆ ಇದೆ. ಇನ್ನು ನಾಲ್ಕನೇದಾಗಿ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿಗೆ ಮತ್ತೆ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದೇ ಆದಲ್ಲಿ ಖಾಲಿ ಆಗುವಂತಹ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಮಗನನ್ನ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಿ ಗೆಲ್ಲಿಸ್ಕೋಬೇಕು ಅಂತ ಚಿಂತನೆಯಲ್ಲಿ ಕುಮಾರಸ್ವಾಮಿ ಇದ್ದಾರೆ ಅಂತ. ಈ ರೀತಿ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಇಟ್ಕೊಂಡು ಈ ಒಂದು ಚುನಾವಣೆಯಲ್ಲಿ ಅವರು ಸ್ಪರ್ಧಿಸಬೇಕು ಮತ್ತು ಕೇಂದ್ರದ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರವನ್ನ ಕೇಂದ್ರದ ಬಿಜೆಪಿ ವರಿಷ್ಠ ಮಂಡಳಿ ತೀರ್ಮಾನ ತೆಗೆದುಕೊಂಡಿದೆ. ಆ ಮೂಲಕ ಒಂದಷ್ಟು ಕೇಂದ್ರದಲ್ಲಿರುವಂತ ಏನು ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಸಚಿವ ಸ್ಥಾನ ಅವ್ರಿಗಾಗಿದ್ದಂತ ಅಸಮಾಧಾನ ಅವ್ರಿಗೆ ಸಚಿವ ಸ್ಥಾನವನ್ನ ಕೊಡುವ ಮೂಲಕ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ರು ಅವ್ರನ್ನ ಮಂತ್ರಿಯನ್ನ ಮಾಡಿಲ್ಲ ಅಂತ ಏನು ಮುಖ್ಯಮಂತ್ರಿಯನ್ನ ಮಾಡಿಲ್ಲ ಅಂತ ಆರೋಪ ಇತ್ತು. ಅದಕ್ಕೆ ಒಂದು ಶಮನ ಮಾಡುವಂತ ಕೆಲಸವನ್ನ ಮತ್ತು ರಾಜ್ಯದಲ್ಲಿ ಕುಮಾರಸ್ವಾಮಿಗೆ ಅವಕಾಶ ಕೊಡುವ ಮೂಲಕ ಸರ್ಕಾರದಿಂದ ಬಿಜೆಪಿ ಕೈ ಬಿಟ್ಟಿಲ್ಲ ಅಂತ ಸಂದೇಶವನ್ನ ಸಾರುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಿ ಬಿಜೆಪಿಗೆ ಹೆಚ್ಚಿನ ಸ್ಥಾನ ಗಳಿಸುವಂತ ಒಂದು ತಂತ್ರದ ಭಾಗವಾಗಿ ಕುಮಾರಸ್ವಾಮಿ ಸಚಿವ ಸಂಪುಟಕ್ಕೆ ಸೇರ್ತಾರೆ ಅಂತ ಅನ್ನೋದು. ಮತ್ತು ಈ ಹಿಂದೆ ಕೃಷಿ ಸಚಿವರಾಗಿದ್ದಂತ ನರೇಂದ್ರ ಸಿಂಗ್ ತೋಮರ್ ಅವರ ಖಾತೆಯನ್ನೇ ರೈತ ಕಲ್ಯಾಣ ಖಾತೆ ಮತ್ತು ಕೃಷಿ ಖಾತೆಯನ್ನೇ HD ಕುಮಾರಸ್ವಾಮಿ ಕೊಡುವ ಮೂಲಕ ಏನು ಅದರ ರಾಜಕೀಯ ಲಾಭವನ್ನ ಪಡೆದುಕೊಳ್ಳುವಂತ ಪ್ಲಾನ್ ಅನ್ನ ಮಾಡಬಹುದು ಅಂತ ಚರ್ಚೆಯನ್ನು ಸಹ ಈಗ ಮಾಡಲಾಗ್ತಾ ಇದೆ. ಇದು ಕೇಂದ್ರದ ಬಿಜೆಪಿಯ ವರಿಷ್ಠ ಮಂಡಳಿಯಿಂದನೇ ಈ ಮಾಹಿತಿ ರವಾನೆಯಾಗಿದೆ ಅಂತ ಅನ್ನೋದು ಮಾಹಿತಿಗಳು ಸಹ ಬಹುತೇಕ ಖಚಿತವಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಸಂಪುಟಕ್ಕೆ HD ಕುಮಾರಸ್ವಾಮಿ ಸೇರ್ಪಡೆ ಆಗುವಂತೂ ಬಹುತೇಕ ಸ್ಪಷ್ಟವಾಗ್ತಾ ಇದೆ ಸಂಪಾತ್. ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.